ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಬರೀ ಮಳೆ ನೀರು ನಿಂತ್ಕೊಳ್ಳೋದಲ್ಲ, ಬದಲಾಗಿ ವಾಹನ ಸವಾರು ಈಗ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್, ಅಲ್ಲೇ ವಾಹನ ನಿಂತ್ಕೊಳ್ಳುತ್ತೆ. ಜಸ್ಟ್ ಒಂದ್ ಸ್ವಲ್ಪ ಮೂವ್ ಆಗಬೇಕು ಅಂದ್ರೂ ಕೂಡ ವೇಟ್ ಮಾಡಲೇಬೇಕಾದಂತ ಪರಿಸ್ಥಿತಿ ವಾಹನ ಸವಾರರಿಗೆ. ಸದ್ಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಆಗಿದೆಯಂತೆ. ಮಳೆಯಿಂದಾಗಿ ಅವಾಂತರ ಆಗ್ತಾ ಇರೋದು ಒಂದೆರಡಲ್ಲ, ಸಾಕಷ್ಟು ಕಡೆ ಬೇರೆ ಬೇರೆ ರೀತಿಯ ಅವಾಂತರಗಳಾಗ್ತಾ ಇದೆ. ಮಳೆಯಿಂದಾಗಿ ರಸ್ತೆ ತುಂಬಾ ನೀರಲ್ಲಿ ಹೋಗಬೇಕಾಗತ್ತೆ ವಾಹನ ಸವಾರು. ಆ ನೀರಲ್ಲಿ ಹೋಗೋಕ್ಕಾಗದೆ ಒದ್ದಾಡ್ತಿದ್ದಾರಂತೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡ್ಬಿಟ್ಟಿದೆ ವಾಹನ. ಆರಂಭದಲ್ಲೇ ಹೇಳಿದ್ವಲ್ಲ, ಮಳೆ ಬಂದ್ರೆ ಒಂದ್ ಕಡೆ ಮಳೆ ನೀರಿನ ಜೊತೆಗೆ ಈ ವಾಹನ ಸವಾರರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಳ್ಳೇಬೇಕು, ಅನಿವಾರ್ಯ. ಮೂನೇ ಆಗಲ್ಲ ವಾಹನಗಳು. ಈಗಲೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ, ಅತಿ ಹೆಚ್ಚಿನ ಐಟಿ ಬಿಟಿ ಕಂಪನಿಗಳಿರೋದು ಆ ಭಾಗದಲ್ಲೇ. ಹಾಗಾಗಿ ಅತಿ ಹೆಚ್ಚಿನ ಜನ ದಿನನಿತ್ಯ ಕೂಡ ಆ ಭಾಗದಲ್ಲಿ ಓಡಾಡ್ತಾರೆ. ಹಾಗಾಗಿ ಈಗಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರು ಆ ಜಾಮ್ ಅಲ್ಲಿ ಸಿಲುಕಾಕಿಕೊಂಡು ಒದ್ದಾಡ್ತಿದ್ದಾರೆ. ಇವತ್ತು ಯಾರೇನು ಕೇಳಲ್ಲ ಬಿಡಿ ಕಂಪ್ನಿಲಿ, ಯಾಕೆ ಇನ್ ಟೈಮ್ ಬರಲಿಲ್ಲ ಅಂತ. ಯಾಕಂದ್ರೆ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಅರ್ಧಕ್ಕರ್ಧ ನೀರು, ಸರಿಯಾಗಿ ನೀವು ರೆಡಿಯಾಗಿ ಹೋಗ್ತೀರಿ ಅಂತ ಆದ್ರೂ ಕೂಡ ಮಳೆ ನೀರಲ್ಲೇ ಹೋಗಬೇಕು. ಬಟ್ ಅಲ್ಲಿ ಅದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ. ಹಲವು ಕಡೆ ಈ ರೀತಿ ರಸ್ತೆ ಜಲಾವೃತ ಆಗೋದ್ರ ಜೊತೆಗೆ ಟ್ರಾಫಿಕ್ ಕಿರಿಕಿರಿಯನ್ನ ವಾಹನ ಸವಾರರು ಫೇಸ್ ಮಾಡಬೇಕಾಗಿದೆ. ಇದು ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ. ಎಲೆಕ್ಟ್ರಾನಿಕ್ ಸಿಟಿ ದಿನನಿತ್ಯ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡುವಂಥ ಭಾಗ, ಅತಿ ಹೆಚ್ಚು ಜನ ಕೆಲಸಕ್ಕೆ ಹೋಗುವಂಥ ಜಾಗ. ಸೊ ಆ ಜಾಗದಲ್ಲೇ ಈಗಲೂ ಕೂಡ ಟ್ರಾಫಿಕ್ ಜಾಮ್ ಇರೋದನ್ನ ನೋಡ್ತಾ ಇದ್ದೀರಿ. ಆಟೋ, ಬೈಕ್, ಬಸ್ ಎಲ್ಲ ಕೂಡ ಮಳೆ ನೀರಲ್ಲಿ ಮೂವ್ ಆಗ್ತಾ ಇರುವಂಥ ದೃಶ್ಯ. ಈ ಬೈಕ್ ಸವಾರರು ಹುಷಾರಾಗಿರ್ಬೇಕು. ಯಾಕಂದ್ರೆ ಕೆಲವೊಂದು ಕಡೆ ಆಟೋಗಳೇ ಮುಳುಗಡೆ ಆಗಿದೆ, ಕಾರ್ಗಳು ಮುಳುಗಡೆ ಆಗಿದೆ. ಅಂದ್ರೆ ಈ ದ್ವಿಚಕ್ರ ವಾಹನಗಳ ಪರಿಸ್ಥಿತಿ ಹೇಳ್ತಿರತ್ತೆ. ಅರ್ಧ ಬೈಕ್ ಮುಳುಗೋಗ್ಬಿಡುತ್ತೆ ಆ ನೀರಲ್ಲಿ. ನೋಡಿ ರಸ್ತೆ ಮೇಲೆ ಎಷ್ಟು ನೀರು ನಿಂತ್ಕೊಂಡಿದೆ ಅಂತ. ಆ ನೀರಲ್ಲಿ ನೀವು ವೆಹಿಕಲ್ ಮೂವ್ ಮಾಡ್ತೀನಿ ಅಂತ ಅನ್ನಿ, ಆಲ್ ಆಫ್ ಅ ಸಡನ್ ವಾಹನ ಕಂಪ್ಲೀಟ್ ಆಗಿ ಬಂದಾದ್ರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಭಯ ಆಗುತ್ತೆ ನೀರಲ್ಲಿ ಹೋಗೋವಾಗ, ಎಲ್ಲಿ ಬಂದಾಗುತ್ತೋ ಗಾಡಿ ಅಂತ ಕೆಲವರು ಟೆನ್ಷನಲ್ಲೇ ಗಾಡಿ ಓಡಿಸ್ತಿರ್ತಾರೆ. ಇದು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು. ಸದ್ಯ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ, ವಾಹನ ಸವಾರು ಟ್ರಾಫಿಕ್ ಕಿರಿಕಿರಿಯ ಮಧ್ಯೆ ಹೋಗ್ತಾ ಇರುವಂತಹ ದೃಶ್ಯ. ಏನಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಂತ ಅಂದ್ರೆ ಅಲ್ಲಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಒಂದು ವಾಹನ ಮೂವ್ ಆಗೋಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಒಂದು ವಾಹನ ಮೂವ್ ಆಗೋಕ್ಕೂ ಕೂಡ ಟೈಮ್ ಬೇಕಾಗಿರೋದ್ರಿಂದ ಅದ್ರ ಹಿಂದೆ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡ್ಬಿಡುತ್ತೆ.